ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಸಂಬಂಧಪಟ್ಟಂತ ಒಂದು ಕ್ವಶನ್ ಸುಮಾರು ಸಲ ಈ ಒಂದು ಕ್ವಶನ್ಸ್ ಅನ್ನ ಕೇಳ್ತಾ ಬಂದಿದ್ದಾರೆ. ಸೊ ಅದು ಯಾವ್ದಪ್ಪ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲಾನ್. ಸೊ ಅಂದ್ರೆ ಒಂದು ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ, ಫಿನಾನ್ಷಿಯಲ್ ಪ್ಲಾನ್ ಅಂದ್ರೆ ಸೊ ಒನ್ ಆಫ್ ದಿ ಆಕ್ಷನ್ ಅಥವಾ ಗೈಡ್ ಅಂತ ಕರಿತೀವಿ. ಸೊ ಏನು ಕಂಪನಿ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ಗೆ ಸಂಬಂಧಪಟ್ಟ ಒಂದು ಪ್ಲಾನ್ ಅನ್ನ ಪ್ರಿಪೇರ್ ಮಾಡುತ್ತೆ. ಆ ಒಂದು ಫಿನಾನ್ಷಿಯಲ್ ಪ್ಲಾನ್ ನ ಪ್ರಿನ್ಸಿಪಲ್ಸ್ ಏನು ಅಂದ್ರೆ, ಒಂದು ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಯಾವೆಲ್ಲ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ, ದಟ್ ಈಸ್ ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲಾನ್ ಅಂತ ಕರಿತೀವಿ. ಸೊ ಒಂದು ಫಿನಾನ್ಷಿಯಲ್ ಪ್ಲಾನ್ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿರ್ಬೇಕು ಅಂತ ಅರ್ಥ. ಸೊ ಅದು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ. ಸೊ ನೀವು ಬೇಕಾದ್ರೆ ಕ್ವಶನ್ ಪೇಪರ್ನ ರೆಫರ್ ಮಾಡಿದ್ರೆ ಈ ಕ್ವಶನ್ ಸುಮಾರು ಸಲ ಇದೆ. ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲಾನ್ ಅಥವಾ ಎಕ್ಸ್ಪ್ಲೈನ್ ದ ಸೌಂಡ್ ಪ್ರಿನ್ಸಿಪಲ್ಸ್ ಆಫ್ ಫಿನಾನ್ಷಿಯಲ್ ಪ್ಲಾನ್ ಅಂತ ಬೇಕಾದ್ರೆ ಕೊಡ್ಬೋದು. ಮೊದಲನೇ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ ಸಿಂಪ್ಲಿಸಿಟಿ. ನೋಡಿ, ಸಿಂಪ್ಲಿಸಿಟಿ ಅಂದ್ರೆ ನಾವು ಯಾವುದೇ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಿದ್ರೆ ಆ ಒಂದು ಫಿನಾನ್ಷಿಯಲ್ ಪ್ಲಾನ್ ಸಿಂಪಲ್ ಆಗಿರಬೇಕು, ಈಸಿಯಾಗಿ ಎಲ್ರಿಗೂ ಅರ್ಥ ಆಗೋ ತರ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕು. ಅದೇ ಸಿಂಪ್ಲಿಸಿಟಿ ಅಂತ ಕರೆಯೋದು. ಸೊ ದಟ್ ಎ ಫಿನಾನ್ಷಿಯಲ್ ಪ್ಲಾನ್ ಶುಡ್ ನಾಟ್ ಬಿ ಕಾಂಪ್ಲೆಕ್ಸ್. ಅದು ಕಾಂಪ್ಲೆಕ್ಸ್ ಇರಬಾರ್ದು, ರಿಜಿಡಿಟಿ ಇರಬಾರ್ದು, ಸಿಂಪಲ್ ಆಗಿರಬೇಕು. ಸೊ ಇಟ್ ಮಸ್ಟ್ ಬಿ ಸಿಂಪಲ್ ಅಂಡ್ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಎಲ್ರಿಗೂ ಅರ್ಥ ಆಗಬೇಕು. ಸೊ ಈಸಿಯಾಗಿ ಅರ್ಥ ಆಗೋ ತರ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕು. ಅದೇ ಫಸ್ಟ್ ಒನ್ ಪ್ರಿನ್ಸಿಪಲ್, ಸಿಂಪ್ಲಿಸಿಟಿ ಅಂತ ಕರಿತೀವಿ. ರಿಯಲಿಸ್ಟಿಕ್. ನೋಡಿ, ನಾವೇನ್ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡ್ತಾರೆ ಆ ಒಂದು ಫಿನಾನ್ಷಿಯಲ್ ಪ್ಲಾನ್ ರಿಯಲಿಸ್ಟಿಕ್ ಆಗಿರಬೇಕು ಅಂಡ್ ಪ್ರಾಕ್ಟಿಕಲ್ ಅಪ್ಲಿಕಬಲ್ ಆಗೋ ತರ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಹಾಗಾಗಿ ಎ ಫಿನಾನ್ಷಿಯಲ್ ಪ್ಲಾನ್ ಇಟ್ ಮಸ್ಟ್ ಬಿ ರಿಯಲಿಸ್ಟಿಕ್ ಅಂಡ್ ಇಟ್ ಮಸ್ಟ್ ಬಿ ಎ ಪ್ರಾಕ್ಟಿಕಲ್ ಅಂತ ಕರಿತೀವಿ. ಇಟ್ ಮಸ್ಟ್ ಶೋ ದಿ ಎಕ್ಸಾಕ್ಟ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ ಆಫ್ ದಿ ಕಂಪನಿ. ರಿಯಲಿಸ್ಟಿಕ್, ಪ್ರಾಕ್ಟಿಕಲ್ ಆಗಿರಬೇಕು. ದಟ್ ಮೀನ್ಸ್ ಕಂಪನಿಗೆ ಎಷ್ಟು ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕು ಅನ್ನೋದನ್ನ ತೋರಿಸೋ ತರ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸುಮ್ಮನೆ ಏನೋ ಫೋರ್ಕಾಸ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಎಷ್ಟು ಬೇಕೋ ಅಷ್ಟು ಪ್ರಿಪೇರ್ ಮಾಡೋದಲ್ಲ. ರಿಯಲಿಸ್ಟಿಕ್ ಆಗಿರ್ಬೇಕು, ಎಕ್ಸಾಕ್ಟ್ ಆಗಿ ಎಷ್ಟು ಬೇಕು ಕಂಪನಿಗೆ ಅನ್ನೋದನ್ನ ತೋರಿಸೋ ತರ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕು. ಅದನ್ನೇ ರಿಯಲಿಸ್ಟಿಕ್ ಅಂತ ಕರಿತೀವಿ. ದ ಫಿನಾನ್ಷಿಯಲ್ ಪ್ಲಾನ್ ಇಟ್ ಮಸ್ಟ್ ಬಿ ರಿಯಲಿಸ್ಟಿಕ್ ಅಂಡ್ ಇಟ್ ಮಸ್ಟ್ ಬಿ ಪ್ರಾಕ್ಟಿಕಲ್ ಅಂತ ಇರ್ತಕ್ಕಂಥದ್ದು. ಅಂಡ್ ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ ಇಸ್ ಆಲ್ಸೋ ಒನ್ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲಾನ್ ಅಂತ ಕರಿತೀವಿ. ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ಸ್ ಇನ್ ನಥಿಂಗ್ ಬಟ್ ಫಿನಾನ್ಷಿಯಲ್ ಪ್ಲಾನ್ ಶುಡ್ ಕನ್ಸಿಡರ್ ದಿ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಆಫ್ ದಿ ಆರ್ಗನೈಸೇಷನ್. ಕಂಪನಿಯ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಅನ್ನ ಕನ್ಸಿಡರ್ ಮಾಡಿಕೊಂಡು ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಅಂದ್ರೆ ಎಷ್ಟು ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕಾಗುತ್ತೆ, ಸೊ ಎಲ್ಲಿಂದ ಫಂಡ್ಸ್ ಅನ್ನ ತಗೊಂಡ್ಬರಬೇಕು, ಮತ್ತೆ ತಗೊಂಡ್ ಬಂದಾದ್ಮೇಲೆ ಆ ಫಂಡ್ಸ್ ಅನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅನ್ನೋದನ್ನ ಎಲ್ಲದನ್ನ ಕನ್ಸಿಡರ್ ಮಾಡಿ ಆ ಒಂದು ಕಂಪನಿಯ ಆಬ್ಜೆಕ್ಟಿವ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅದೇ ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ಸ್. ಕಂಪನಿ ಆಬ್ಜೆಕ್ಟಿವ್ಸ್ ಏನು? ಫಂಡ್ಸ್ ಅನ್ನ ತಗೊಂಡ್ಬರಬೇಕು, ತಗೊಂಡ್ಬಂದಿರೋ ಫಂಡ್ಸ್ ಅನ್ನ ಪ್ರಾಪರ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕು. ದಟ್ ಇಸ್ ಥರ್ಡ್ ಒನ್, ಪ್ರಿನ್ಸಿಪಲ್, ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ಸ್. ಫೋರ್ತ್ ಒನ್ ಬಂದು ಲಿಕ್ವಿಡಿಟಿ. ಒಂದು ಪ್ರಿನ್ಸಿಪಲ್ ಕೂಡ, ಅದು ಕೂಡ ಒಂದು ಪ್ರಿನ್ಸಿಪಲ್. ನೋಡಿ, ಲಿಕ್ವಿಡಿಟಿ ಅಂದ್ರೆ ಸೊ ಕಂಪನಿ ಇಟ್ ಮಸ್ಟ್ ಬಿ ಮೇಂಟೈನ್ ಸಮ್ ಪಾರ್ಟ್ ಆಫ್ ಮನಿ ಇನ್ ದ ಫಾರ್ಮ್ ಆಫ್ ಲಿಕ್ವಿಡಿಟಿ ಆಗಿ ಮೇಂಟೈನ್ ಮಾಡಬೇಕು, ಕ್ಯಾಶ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಟು ಮೀಟ್ ವಾಟ್ ಎವರ್ ದಿ ಎಕ್ಸ್ಪೆಂಡಿಚರ್ಸ್ ಆರ್ ಇನ್ಕರ್ ಡ್ಯೂರಿಂಗ್ ದಿ ಪೀರಿಯಡ್ ಅಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ ಅದನ್ನ ನಾವು ಮೀಟ್ ಮಾಡಬೇಕು ಅಂದ್ರೆ ಸಮ್ ಆಫ್ ದಿ ಅಸೆಟ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ತರ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಬಿಕಾಸ್ ಏನ್ ಎಕ್ಸ್ಪೆನ್ಸಸ್ ಬರ್ತಾ ಹೋಗುತ್ತೆ ಆ ಎಕ್ಸ್ಪೆನ್ಸಸ್ ಅನ್ನ ಮೀಟ್ ಮಾಡೋ ಎಬಿಲಿಟಿ ಇರಬೇಕು ಅಂತ ಹೇಳಿದ್ರೆ, ಸೊ ಆ ಒಂದು ಕಂಪನಿ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಸಮ್ ಪಾರ್ಟ್ ಆಫ್ ಮನಿ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಅಸೆಟ್, ಕ್ಯಾಶ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ತೋರಿಸೋ ತರ ಒಂದು ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಒನ್ ಪ್ರಿನ್ಸಿಪಲ್ ಬಂದು ಆಪ್ಟಿಮಮ್ ಯೂಸ್ ಅಂತ ಕರಿತೀವಿ. ನೋಡಿ, ಫಿನಾನ್ಷಿಯಲ್ ಪ್ಲಾನ್ ಇಟ್ ಮಸ್ಟ್ ಬಿ ಯೂಸ್ ಆರ್ ಇಟ್ ಮಸ್ಟ್ ಬಿ ಟೇಕ್ ಎಫೆಕ್ಟಿವ್ ಯುಟಿಲೈಸೇಷನ್ ಅಥವಾ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಫಿನಾನ್ಷಿಯಲ್ ರಿಸೋರ್ಸ್. ತಂದಿರ್ತಕ್ಕಂಥ ರಿಸೋರ್ಸ್ ಏನ್ ಕಲೆಕ್ಟ್ ಮಾಡಿರ್ತಾರಲ್ಲಪ್ಪ, ಕಂಪನಿ ಫಿನಾನ್ಸ್ ಅನ್ನ ಕಲೆಕ್ಟ್ ಮಾಡಿರ್ತಾರಲ್ವಾ, ಆ ತಂದಿರೋ ಅಮೌಂಟ್ ಅನ್ನ ಆಪ್ಟಿಮಮ್ ಅಂದ್ರೆ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳೋ ತರ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು ಫಂಡ್ ಅನ್ನ. ಸಪೋಸ್ ನಾನೀಗ 10 lakh rupees ಅನ್ನ ರೈಸ್ ಮಾಡಿದ್ದೀನಿ ಅಂದ್ರೆ
ಆ 10 ಲ್ಯಾಕ್ ರುಪೀಸನ್ನು ಪ್ರಾಪರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋ ಥರ ಪ್ಲಾನನ್ನು ಪ್ರಿಪೇರ್ ಮಾಡಬೇಕು. ಅದೇ ಆಪ್ಟಿಮಮ್ ಯೂಸ್ ಅಥವಾ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಫಿನಾನ್ಷಿಯಲ್ ರಿಸೋರ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಅದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಸೊ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಫಿನಾನ್ಸ್, ಸಮ್ ಪಾರ್ಟ್ ಆಫ್ ಮನಿ ಫಿಕ್ಸ್ಡ್ ಕ್ಯಾಪಿಟಲ್, ಸಮ್ ಪಾರ್ಟ್ ಆಫ್ ಮನಿ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ನೆಕ್ಸ್ಟ್ ಒನ್ ಬಂದು ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ನೋಡಿ, ಫಿನಾನ್ಷಿಯಲ್ ಪ್ಲಾನ್ ಇಟ್ ಮಸ್ಟ್ ಬಿ ಫ್ಲೆಕ್ಸಿಬಲ್. ಯಾವಾಗಲೂ ಫ್ಲೆಕ್ಸಿಬಲ್ ಆಗಿರಬೇಕು, ನಾಟ್ ರಿಜಿಡಿಟಿ ಇರಬಾರ್ದು, ಫ್ಲೆಕ್ಸಿಬಿಲಿಟಿನೇ ಇರಬೇಕು. ಯಾಕಂದ್ರೆ ಸೊ ಚೇಂಜ್ ಇನ್ ದಿ ಎನ್ವೈರನ್ಮೆಂಟ್, ಚೇಂಜ್ ಇನ್ ದಿ ಟೆಕ್ನಾಲಜಿ, ಚೇಂಜ್ ಇನ್ ದಿ ಎಕನಾಮಿಕ್ ಸಿನಾರಿಯೋ, ಸೊ ಫಿನಾನ್ಷಿಯಲ್ ಪ್ಲಾನ್ ಅನ್ನು ಕೂಡ ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾಕಂದ್ರೆ ನಾನು ಈ ವರ್ಷ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಿರ್ತೀನಿ, ಮುಂದಿನ ವರ್ಷಕ್ಕೆ ಎಕಾನಮಿಕ್ ಕಂಡೀಷನ್ ಚೇಂಜ್ ಆಗಿರುತ್ತೆ, ಎನ್ವೈರನ್ಮೆಂಟ್ ಚೇಂಜ್ ಆಗುತ್ತೆ, ಟೆಕ್ನಾಲಜಿ ಚೇಂಜ್ ಆಗಿರುತ್ತೆ. ಅವಾಗ ನನ್ನ ಫಿನಾನ್ಷಿಯಲ್ ಪ್ಲಾನ್ ಅನ್ನು ಕೂಡ ನಾನು ಚೇಂಜ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಫ್ಲೆಕ್ಸಿಬಿಲಿಟಿ ಇರಬೇಕು, ಅದು ಯಾವುದೇ ಕಾರಣಕ್ಕೂ ರಿಜಿಡಿಟಿ ಇರಬಾರ್ದು. ಫಿನಾನ್ಷಿಯಲ್ ಪ್ಲಾನು ಯಾವಾಗಲೂ ಕೂಡ ಚೇಂಜ್ ಮಾಡೋ ಥರ ಇರಬೇಕು, ಅಕಾರ್ಡಿಂಗ್ ಟು ದ ಚೇಂಜ್ ಇನ್ ದಿ ಬಿಸ್ನೆಸ್ ಎನ್ವೈರನ್ಮೆಂಟ್ ಚೇಂಜ್ ಆದಂಗೆ ಸೊ ಪ್ಲಾನ್ ಅನ್ನು ಕೂಡ ನಾವು ಚೇಂಜ್ ಮಾಡೋ ಥರನೇ ರೆಡಿ ಮಾಡಬೇಕಾಗುತ್ತೆ. ಅದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಎಕಾನಮಿ ನೋಡಿ, ಎಕಾನಮಿ is also one of the most important principles. It must be considered by financial manager while raising ಫಂಡ್ಸ್ ಅನ್ನ ತಗೊಂಡ್ಬರ್ಬೇಕಾದ್ರೆ ಕಂಪನಿಯ ಫಿನಾನ್ಷಿಯಲ್ ಮ್ಯಾನೇಜರು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಏನ್ ನೋಡ್ತಾನೆ ಅಂದ್ರೆ ಎಕಾನಮಿ ಅಂತ ಕರಿತೀವಿ. ಎಕಾನಮಿ ಅಂದ್ರೆ ಫಂಡ್ಸ್ ಅನ್ನ ರೈಸ್ ಮಾಡಬೇಕಾದ್ರೆ ಎಲ್ಲಿ ಕಡಿಮೆ ಕಾಸ್ಟ್ ಇನ್ಕರ್ಡ್ ಆಗಿರುತ್ತೆ ಅಲ್ಲಿಂದ ಫಂಡ್ಸ್ ಅನ್ನ ತಗೊಂಬರೋ ತರ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕು. ನಾನು ಶೇರ್ಸ್ ಅಲ್ಲಿ ತಂದ್ರೆ ಕಡಿಮೆ ಆಗುತ್ತಾ, ಡಿಬೆಂಚರ್ ಅಲ್ಲಿ ತಂದ್ರೆ ತಗೊಂಬಂದ್ರೆ ಕಡಿಮೆ ಆಗುತ್ತಾ, ಅಥವಾ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇಂದ ತಗೊಂಬಂದ್ರೆ ಕಡಿಮೆ ಇರುತ್ತಾ, ಎಲ್ಲಿ ಫಂಡ್ಸ್ ಅನ್ನ ತಗೊಂಬಂದ್ರೆ ಲೀಸ್ ಕಾಸ್ಟ್, ಕಡಿಮೆ ಕಾಸ್ಟ್ ಇನ್ಕರ್ಡ್ ಆಗುತ್ತೆ, ಅಲ್ಲಿಂದ ಫಂಡ್ಸ್ ಅನ್ನ ತರೋ ತರ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಒನ್ ಪ್ರಿನ್ಸಿಪಲ್ ಬಂದು ಬ್ಯಾಲೆನ್ಸ್ ಬಿಟ್ವೀನ್ ಓನ್ಡ್ ಅಂಡ್ ಬಾರೋಡ್ ಫಂಡ್. ನೋಡಿ, ಫಿನಾನ್ಷಿಯಲ್ ಪ್ಲಾನ್ ಈಸ್ ಆಲ್ವೇಸ್ ಬ್ಯಾಲೆನ್ಸ್ ಬಿಟ್ವೀನ್ ಓನ್ಡ್ ಫಂಡ್ ಅಂಡ್ ಬಾರೋಡ್ ಫಂಡ್. ಓನ್ಡ್ ಫಂಡ್ ಅಂದ್ರೆ ಓನರ್ಸ್ ಕ್ಯಾಪಿಟಲ್ನು ಒಳಗೊಂಡಿರಬೇಕು, ಲೈಕ್ ಶೇರ್ಸ್ ಅನ್ನ ಒಳಗೊಂಡಿರುತ್ತೆ. ಅಟ್ ದಿ ಸೇಮ್ ಟೈಮ್ ಬಾರೋಡ್ ಫಂಡ್ ಅಂದ್ರೆ ಲೈಕ್ ಡಿಬೆಂಚರ್ ಫಂಡ್ಸ್ ಅನ್ನು ಕೂಡ ಒಳಗೊಂಡಿರಬೇಕು. ಬ್ಯಾಲೆನ್ಸ್ ಇರಬೇಕು. ಸೊ ಫುಲ್ಲಿ ಓನ್ಡ್ ಫಂಡ್ ಇರಬಾರ್ದು, ಫುಲ್ಲಿ ಬಾರೋಡ್ ಫಂಡ್ ಇರಬಾರ್ದು. ಸೊ ದೇರ್ ಮಸ್ಟ್ ಬಿ ಅ ಬ್ಯಾಲೆನ್ಸ್ ಬಿಟ್ವೀನ್ ಓನ್ಡ್ ಫಿನಾನ್ಸ್ ಅಂಡ್ ಬಾರೋಡ್ ಫಿನಾನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಬಂದು ಪ್ರಾವಿಷನ್ ಫಾರ್ ಕಾಂಟಿಂಜೆನ್ಸಿ. ನೋಡಿ, ಪ್ರಾವಿಷನ್ ಫಾರ್ ಕಾಂಟಿಂಜೆನ್ಸಿ ಅಂದ್ರೆ ಕಾಂಟಿಂಜೆನ್ಸ್ ಅಂದ್ರೆ ನಥಿಂಗ್ ಬಟ್ ಅನ್ಸರ್ಟೈನ್ ಈವೆಂಟ್ಸ್ ಅಕ್ಕರ್ ಇನ್ ಫ್ಯೂಚರ್. ಇಟ್ ಮೇ ಬಿ ಅಕ್ಕರ್, ಮೇ ನಾಟ್ ಬಿ ಅಕ್ಕರ್. ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಅದನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಳ್ಳೆ ತರನೂ ಆಗ್ಬೋದು, ಫೇವರಬಲ್ ಕಂಡೀಷನ್ ಬೇಕಾದ್ರೂ ಆಗಿರ್ಬೋದು, ಅಥವಾ ಅನ್ಫೇವರಬಲ್ ಕಂಡೀಷನ್ ಬೇಕಾದ್ರೂ ಆಗ್ಬೋದು ಕಂಪನಿಗೆ. ಬಟ್ ಸೊ ಫ್ಯೂಚರ್ ಅನ್ನ ಗಮನದಲ್ಲಿ ಇಟ್ಕೊಂಡು ಸಮ್ ಪಾರ್ಟ್ ಆಫ್ ಮನಿಯನ್ನ, ಸೊ ಅನ್ಸರ್ಟೈನ್ ಈವೆಂಟ್ಸ್ ಏನಾದ್ರು ಅಕ್ಕರ್ ಆಗ್ಬೋದು. ಸೊ ಹಾಗಾಗಿ ಪ್ರಾವಿಷನ್ ಫಾರ್ ಕಾಂಟಿಂಜೆನ್ಸೀಸ್ ಅನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಕಾಂಟಿಂಜೆನ್ಸ್ ಆರ್ ಈವೆಂಟ್ಸ್ ವಿಚ್ ಮೇ ಬಿ ಆರ್ ವಿಚ್ ಮೇ ನಾಟ್ ಬಿ ಹ್ಯಾಪನ್ ಇನ್ ದ ಫ್ಯೂಚರ್, ದೇ ಆರ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್. ಕಾಂಟಿಂಜೆಂಟ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಫಿನಾನ್ಷಿಯಲ್ ಪ್ಲಾನ್ ಈಸ್ ಆಲ್ಸೋ ಮಸ್ಟ್ ಟೇಕ್ ದ ಕನ್ಸಿಡರೇಷನ್ ಆಫ್ ಪ್ರಾವಿಷನ್ ಫಾರ್ ಕಾಂಟಿಂಜೆನ್ಸಿನ ಕನ್ಸಿಡರ್ಗೆ ತಗೋಬೇಕಾಗತ್ತೆ. ಆನ್ ಲಾಂಗ್ ಟರ್ಮ್ ವಿಷನ್, ನೋಡಿ, ಫಿನಾನ್ಷಿಯಲ್ ಪ್ಲಾನ್ ಯಾವಾಗಲೂ ಕೂಡ ಪ್ರಿಪೇರ್ ಮಾಡ್ತಕ್ಕಂಥದ್ದು ಏನಕ್ಕಪ್ಪ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ವಿಷನ್ಸ್ ಅನ್ನ, ಫೋರ್ಸೈಟ್, ದೂರದೃಷ್ಟಿಯನ್ನ ಒಳಗೊಂಡಿರಬೇಕು. ಸೊ ಇಟ್ ಮಸ್ಟ್ ಬಿ ಪ್ರಿಪೇರ್ಡ್ ಫಾರ್ ಲಾಂಗ್ ಟರ್ಮ್ ಪೀರಿಯಡ್ಗೆ ಪ್ರಿಪೇರ್ ಮಾಡಬೇಕು. ಆನ್ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ನೀಡ್ ಮಸ್ಟ್ ಬಿ ಕನ್ಸಿಡರ್ ವೈಲ್ ಪ್ರಿಪೇರಿಂಗ್ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಲಾಂಗ್ ಟರ್ಮ್ ಫಿನಾನ್ಸ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ, ವಿತ್ ಏಮ್ ಟು ಅರ್ನ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೆ. ನೆಕ್ಸ್ಟ್, ಸೇಫ್ಟಿ ಟು ಇನ್ವೆಸ್ಟರ್ಸ್ ಇಸ್ ಆಲ್ಸೋ ಒನ್ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲಾನ್. ನಾವೇನೇ ಫಿನಾನ್ಷಿಯಲ್ ಪ್ಲಾನ್ ನ ಪ್ರಿಪೇರ್ ಮಾಡಿದ್ರು ಕೂಡ ಆ ಒಂದು ಫಿನಾನ್ಷಿಯಲ್ ಪ್ಲಾನು ಇನ್ವೆಸ್ಟರ್ಸ್ಗೆ ಸೇಫ್ಟಿಯನ್ನ ಪ್ರೊವೈಡ್ ಮಾಡಬೇಕು. ಸೇಫ್ಟಿ ಇನ್ ದ ಸೆನ್ಸ್, ಸೊ ಪ್ರಾಪರ್ ವೇ ಆಫ್ ರಿಟರ್ನ್ಸ್ ಅನ್ನ ಕೊಡೋ ತರ ಇರಬೇಕು, ಅಂಡ್ ಅವರ ಇನ್ವೆಸ್ಟ್ಮೆಂಟ್ ಮನಿನ ರಿಟರ್ನ್ ಮಾಡೋ ತರ ಇರಬೇಕಾಗುತ್ತೆ. ಸೊ ಆ ತರ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. And balanced capitalization in this is nothing but, so a financial plan must have balanced capitalization. It must avoid over capitalization, under capitalization. ಅಂದ್ರೆ ಆ ಕಡೆ ಜಾಸ್ತಿನೂ ತಗೊಂಡ್ಬರ್ಬಾರ್ದು, ಈ ಕಡೆ ಕಡಿಮೆನೂ ತಗೊಂಡ್ಬರ್ಬಾರ್ದು. ಸುಮ್ಮನೆ ಓವರ್ ಕ್ಯಾಪಿಟಲೈಸೇಷನ್ ಮಾಡಿದ್ರು ಕೂಡ ಪ್ರಾಬ್ಲಮ್, ಅಂಡರ್ ಕ್ಯಾಪಿಟಲೈಸೇಷನ್ ಕಡಿಮೆ ತಗೊಂಡ್ಬಂದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಬ್ಯಾಲೆನ್ಸ್ಡ್ ಕ್ಯಾಪಿಟಲೈಸೇಷನ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಇಷ್ಟು ಕೂಡ ಸೊ ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲಾನ್ ಅಂತ ಕರಿತೀವಿ. ಸೊ ಇದನ್ನ ನೀವು ಓನ್ ವರ್ಡ್ ಅಲ್ಲಿ ಬರೆದ್ರೆ ಸಾಕಾಗುತ್ತೆ. ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡಿರಿ. ಸಿಂಪ್ಲಿಸಿಟಿ, ರಿಯಲಿಸ್ಟಿಕ್, ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ಸ್, ಲಿಕ್ವಿಡಿಟಿ, ಆಪ್ಟಿಮಮ್ ಯೂಸ್, ಫ್ಲೆಕ್ಸಿಬಿಲಿಟಿ, ಎಕಾನಮಿ, ಬ್ಯಾಲೆನ್ಸ್ ಬಿಟ್ವೀನ್ ಓನ್ಡ್ ಫಂಡ್ ಅಂಡ್ ಬಾರೋಡ್ ಫಂಡ್, ಪ್ರಾವಿಷನ್ ಫಾರ್ ಕಾಂಟಿಂಜೆನ್ಸಿ, ಲಾಂಗ್ ಟರ್ಮ್ ವಿಷನ್, ಸೇಫ್ಟಿ ಟು
ಬ್ಯಾಲೆನ್ಸ್ಡ್ ಕ್ಯಾಪಿಟಲೈಸೇಷನ್. ಸೊ ಇಷ್ಟು ಕೂಡ ಸೊ ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲಾನ್ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.